ನಾರಾಯಣಂ ಗುಣೈ ಸರ್ವೇ ಏನಾಯ್ತಾ? ನಾರಾಯಣಂ ಗುಣೈ ಸರ್ವೈರ್ಲೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಸರ್ವ ವೇದಾಂತ ಪ್ರತ್ಯಯಾಧಿಕರಣ ಮುಗಿತು. ಈಗ ಸರ್ವೈರ್ವೇದೈರ್ಜ್ಞೇಯೋ ನೋಪಾಸ್ಯೋ ಅಶಕ್ಯತ್ವಾದಿತ್ಯತಃ ಉಪಸಂಹಾರೋ ಅರ್ಥ ಭೇದಾತ್ ವಿಧಿ ಶೇಷವತ್ ಸಮಾನೇ ಚಾವೋ. ಅದಕ್ಕೇನು ಬಂತೀಗ ಎಲ್ಲ ತಿಳ್ಕೊಬೇಕು ಬೇಡೋದು, ಎಲ್ಲ ತಿಳ್ಕೊಳ್ಳೇಬೇಕು ಅಂತ ಆಯ್ತು. ಎಲ್ಲ ತಿಳ್ಕೊಳ್ಳೇಬೇಕು. ಆದರೆ ಎಲ್ಲ ತಿಳ್ಕೊಬೇಕು ಕರೆಕ್ಟೆ, ಎಲ್ಲ ಮಾಡಬೇಕಾಗಿಲ್ಲ. ಇಲ್ಲ ಅಂದರೆ ಉಪಾಸನೆ ತಿಳಿದಿದ್ದೆಲ್ಲ ಏನು ಮಾಡಬೇಕು, ಮಾಡಿ ಅಡಿದೆಲ್ಲ ಬಡಿಸ್ಬೇಕಾಗಿಲ್ಲಲ್ಲ. ಆ ರೀತಿಯೇ ತಿಳಿದಿದ್ದೆಲ್ಲ ಏನು ಮಾಡಬೇಕಾಗಿಲ್ಲ, ನಾವು ಅನುಷ್ಠಾನ ಮಾಡಬೇಕಾಗಿಲ್ಲ ಅಂದರೆ ಅದಕ್ಕೆ ಉತ್ತರ ಕೊಡ್ತಾರೆ. ಉಪಸಂಹಾರೋ ಅರ್ಥಾಭೇದಾತ್ ವಿಧಿಶೇಷ ವತ್ ಸಮಾನೇ ಚ ಸರ್ವವೇದೋಕ್ತಾನ್ ಗುಣಾನ್ ಶಬ್ದ ದೋಷಾಭಾವಾಂಶ್ಚೈವ ಉಪಸಂವೃತ್ತೈವ ಪರಮಾತ್ಮ ಉಪಾಸ್ಯ. ಹಾಗಲ್ಲ, ಎಲ್ಲ ಗುಣಗಳಿಂದಲೂ ಉಪಾಸನೆ ಮಾಡಬೇಕು. ವಿಧಿ ಎಲ್ಲ ಓದಬೇಕು, ಎಲ್ಲ ಕೂಡ ಪ್ರಾಕ್ಟೀಸು ಮಾಡಬೇಕು. ಉಪಾಸ್ಯ ಏಕಃ ಪರತಃ ಪರೋ ಯೋ ವೇದೈಶ್ಚ ಸರ್ವೈಃ ಸಹ ಚೇತಿಹಾಸೈಃ ಸಪಂಚರಾತ್ರೈಃ ಸಪುರಾಣೈಶ್ಚ ದೇವಃ ಸರ್ವೈರ್ಗುಣೈಸ್ತತ್ರ ತತ್ರ ಪ್ರತೀತೈಃ ಇತಿ ಬಾಲ್ಲವೇಯ ಶ್ರುತಿ. ಎಲ್ಲ ತಿಳ್ಕೊಳ್ಬೇಕು ಎಂಬುದನ್ನು ಶ್ರುತಿಯಿಂದ ಹೇಗೆ ಕೊಟ್ಟ ಮಾಡಿದರು ಹಾಗೆ ಎಲ್ಲವನ್ನು ಅನುಷ್ಠಾನಕ್ಕೂ ತರಬೇಕು ಅಂಥೇಳಿ. ಆಗ್ನೇಯೇ ಚ ವಿಧಿಶೇಷಾಣಿ ಕರ್ಮಾಣಿ ಸರ್ವವೇದೋದಿತಾನ್ಯಪಿ ಯಥಾ ಕಾರ್ಯಾಣಿ ಸರ್ವೈಶ್ಚ ಸರ್ವಾಣ್ಯೇವ ಅವಿಶೇಷತಃ ಏವಂ ಸರ್ವಗುಣಾನ್ ಸರ್ವದೋಷಾಭಾವಾಂಶ್ಚ ಯತ್ನತಃ ಯೋಜಯಿತ್ವೈವ ಭಗವಾನ್ ಉಪಾಸ್ಯೋ ನಾನ್ಯಥಾ ಕ್ವಚಿತ್ ಇತಿ ಚ. ಪರಮಾತ್ಮನ ಉಪಾಸನೆಗೆ ಎರಡು ಬೇಕು, ಒಂದು ಗುಣಪೂರ್ಣತ್ವ, ಒಂದು ದೋಷ ದೂರತ್ವ. ದೋಷ ದೂರತ್ವ ಕಾಮನ್ನಾಗಿ ಪ್ರತಿಯೊಂದಕ್ಕೂ ತಿಳ್ಕೋಬೇಕು, ಪ್ರತಿಯೊಂದಕ್ಕೂ ಕೂಡ. ಆದರೆ ಗುಣಪೂರ್ಣತ್ವನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಲೇಬೇಕೇ ಹೊರತು ಏನು ಮಾಡಿಕೊಡೋದು, ಕಡಿಮೆ ಉಪಾಸನೆ ಮಾಡೋಕ್ಕೆ ಹೋಗಬಾರ್ದು, ಅಷ್ಟೇ ಮಾಡಬೇಕು. ಸಮಾನ ವಿಷಯ. ಉದಾಹರಣೆಗೆ ಮಾಡಿದೆಲ್ಲ ಬಡಿಸ್ಬೇಕು, ಮಾಡಿದ ಅಡಿಗೆಲ್ಲ ಬಡಿಸ್ಬೇಕು ಒಂದು, ಬಡಿಸಿದ್ದೆಲ್ಲ ತಿನ್ನಬೇಕು ಒಂದು. ಅದೆಲ್ಲರೂ ತಿನ್ನೋದಿಲ್ಲ, ಆ ವಿಚಾರ ಬೇರೆ. ಬಟ್ ತಿನ್ನಬಾರ್ದಕ್ಕೆ ಸುಮ್ಮನೆ ಹಾಕಿವಿ ಅಂತ ಹಾಕ್ಬಾರ್ದು, ಯಾವುದನ್ನು ಸುಮ್ಮನೆ ಹಾಕಿದ್ದೀವಿ ನೋಡಿಬಿಡಿ ಸಾಕು ಅಂತ ಹೇಳೋದಿಲ್ಲ, ತಿನ್ನಕ್ಕೆ ಹಾಕಿರೋದು ಅಂಥೇಳಿ ಎಲ್ಲರೂ ಕೆಲವರು ಎಲೆ ಹೊಸದಾಗಿದ್ದಾಗಿರುತ್ತೆ, ಅಷ್ಟು ಚೆನ್ನಾಗಿ ಊಟ ಮಾಡಿರ್ತಾರೆ. ಅದೇನು ಈಗ ಬಡಿಸೇ ಇಲ್ವೇನೋ ಅವರಿಗೆ ಅಂತ ಹೇಳ್ಬಿಟ್ಟು ಕೆಲವರು ಊಟ ಇಲ್ಲ ಎಲ್ಲ ಆಗಿಬಿಟ್ಟಿರ್ತಾರೆ. ಅಲಂಕಾರ ಕುಡಿಸಿದಾಗ ಎಲೆ ಹೆಚ್ಚು ಕಡಿಮೆ ಹಾಗೆ ಇದ್ದಾಗಿರುತ್ತೆ. ಕೆಲವರು ಬಿಡೋದಿಲ್ಲ. ಇಲ್ಲಿ ಗುಣೋಪಾಸನೆ ಅಂತಂದರೆ ಪ್ರತಿ ಕ್ಷಣದಲ್ಲೂ ಅವನು ಗುಣಪೂರ್ಣ ಅಂತ ಚಿಂತನೆ ಮಾಡೋದು. ಗುಣಪೂರ್ಣತ್ವ, ಸರ್ವಗುಣಪೂರ್ಣತ್ವ ಸಾಮಾನ್ಯ ಕಾರಣ ಎಲ್ಲರೂ ಮಾಡಬೇಕು. ಸರ್ವದೋಷತ್ವ ಎಲ್ಲದೂ ಮಾಡಬೇಕು. ಪ್ರತಿ ಕ್ಷಣದಲ್ಲೂ ಕಾಮನ್. ಆ ಚಿಂತನೆ ವಿಶೇಷ ಬೇರೆ. ಜನರಲ್ ಫಿಸಿಷಿಯನ್ ಬೇರೆ, ಸ್ಪೆಷಲ್ ಇರ್ತಾರಲ್ಲ ಆ ಥರ, ಅದು ವ್ಯತ್ಯಾಸ ಇದೆ. ಆದರೆ ತಿಳ್ಕೊಳ್ಳೋದು ಮಾತ್ರ ತಿಳ್ಕೊಳ್ಳೇಬೇಕು. ಉಪಾಸನೆ ಅಂತಂದರೆ ಆ ಚಿಂತನೆ ಯಾವಾಗಲೂ ಇರಬೇಕು, ಸರ್ವ ದೋಷ ದೂರತ್ವ ಚಿಂತನೆ ಯಾವಾಗಲಿರಬೇಕು. ಎಷ್ಟೊಬ್ಬ ತಮ್ಮ ಯೋಗ್ಯತೆ ತಕ್ಕಂತೆ, ಎಷ್ಟೊಬ್ಬದಕ್ಕೆ ಉತ್ತರ ಕೊಡಬೇಕಾದ್ರೆ ಯೋಗ್ಯತೆ. ಉಪಾಸನೆ ಮಾತ್ರ ಏನಂತ ಮಾಡಬೇಕು, ಸರ್ವಗುಣಪೂರ್ಣ ಅಂತಾನೆ ಮಾಡಬೇಕು. ಸರ್ವಗುಣಪೂರ್ಣ, ಸರ್ವದೋಷ ದೂರ ಅಂತಾನೆ ಮಾಡಬೇಕು. ಈಗ ಡಿಪಾರ್ಟ್ಮೆಂಟ್ ಸ್ಟೋರಿಗೆ ಹೋಗ್ತೀರಿ, ಇದು ತೊಗೊಳ್ಳೋದು ಒಂದೆರಡು ಪದಾರ್ಥ, ಬಟ್ ಅರ್ಥ ಏನದಕ್ಕೆ ಎಲ್ಲ ಸಿಗುತ್ತೆ ಅಂತ. ಎಲ್ಲ ಸಿಗುತ್ತೆ ಅಂತ ಅರ್ಥ ನೀವು ಕಳ್ಕೊಬಾರ್ದು. ರೈಲ್ವೆ ಸ್ಟೇಷನ್ ರೈಲು ಹೋಗಲಿ ಬಿಡಲಿ, ಹೌದಲ್ಲ? ನಾವು ಹೋಗೋದಿಲ್ಲ ಆದ್ದರಿಂದ ಬಸ್ ಸ್ಟ್ಯಾಂಡ್ ಅಂತ ಕರಿಬಾರ್ದು. ತಿಳಿದಿ ಬಿಡಲಿ ರೈಲ್ವೆ ಸ್ಟೇಷನ್ನೇ, ಬಸ್ ಸ್ಟ್ಯಾಂಡೇ. ಬಸ್ ಎಲ್ಲ ಬಸ್ ಸ್ಟ್ಯಾಂಡಲ್ಲೇ ಇರೋದು, ಬಟ್ ಎಲ್ಲ ಬಸ್ ಹತ್ತಬಾರ್ದು. ಯಾವ್ದು ಹತ್ತಬೇಕು, ನಮಗೆ ಯಾವ್ದು ಸಾಧ್ಯರೋ ಅಷ್ಟೇ. ಆದರೆ ಬಸ್ ಸ್ಟ್ಯಾಂಡ್ ಅಂತ ಕರೆದ ಮೇಲೆ ಒಂದು ಬಸ್ಸಿಗೆ ಮಾತ್ರ ಅರ್ಥ ಹೊರಟೋಯ್ತು, ಗೊತ್ತಾಯ್ತಾ? ಅದಕ್ಕೊಂದು ಲಿಮಿಟೇಷನ್ ಕೊಟ್ಟು ಅವ್ರು ಕೊಡ್ಬೇಕು, ನಾವು ಮಾಡ್ಕೋಬಾರ್ದು. ಅದಕ್ಕೆ ಆಚಾರ್ಯ ಹೇಳಿದರು, ನಾರಾಯಣಂ ಗುಣೈ ಸರ್ವೈರು, ಗೊತ್ತಾಯ್ತಾ? ದೋಷವಲ್ಲಿ ಅಲ್ಲಿ ಸರ್ವ ಅಂತ ಹೇಳಲಿಲ್ಲ, ಇಲ್ಲಿ ಸರ್ವ ಸೇರಿಸ್ಕೋಬೇಕಲ್ಲಿ. ಸರ್ವದೋಷ ವಿವರ್ಜಿತ ಸೇರಿಸಿಬಿಟ್ಟು ಮುಂದೆ ಜ್ಞೇಯಂ ಗಮ್ಯ, ಹೀಗೇನೆ ತಿಳ್ಕೋಬೇಕು, ಹೀಗೇನು ಉಪಾಸನೆಯೂ ಮಾಡಬೇಕು ಅಂತ ಹೇಳಿದ್ರು. ಸ್ಪೆಷಲ್ ಇದ್ದರೆ ಮುಂದೆ ಬರುತ್ತೆ. ಸಮಾನ ವಿಷಯ ಚ ಉಪಸಂಹಾರ ಯೋಜಯಿತ್ವೈವ ಭಗವಾನ್ ಉಪಾಸ್ಯೋ ನಾನ್ಯಥಾ ಕ್ವಚಿತ್. ಇದು ಮಾತ್ರ ಎಂದು ಬಿಡ್ಲಕ್ಕೆ ಹೋಗಬಾರ್ದು. ಸಮಾನ ವಿಷಯೇ ಚ ಉಪಸಂಹಾರ ನತು. ಇವತ್ತು ಡಾಕ್ಟರ್ ಹತ್ರ ಹೋಗ್ಬೇಕು, ಎಲ್ಲ ಔಷಧಿ ಗೊತ್ತು ಅಂತಾನೆ ಹೋಗಬೇಕು. ನಾವು ಮಾತ್ರ ನಮಗೆ ಕೊಟ್ಟ ಔಷಧಿ ಮಾತ್ರ ತೊಗೋಬೇಕಷ್ಟೆ. ಎಲ್ಲ ತೊಗೊಳ್ಕೊಡು, ಎಲ್ಲ ಕೊಡ್ತಾನೆ, ಎಲ್ಲ ತೊಗೊಂಡ್ಬಿಡೋದು, ಎಲ್ಲ ಕೊಟ್ಟರೆ ತಪ್ಪಾಗುತ್ತೆ. ಹಾಗೆ ಮಾಡಬಾರ್ದು. ಗುಣ ಉದಾಹರಣೆ ಹಲಸಿನ ಕೊಟ್ಟರು ಯಾರೋ ಇಡೀ ತಿನ್ನೋಕೆ ಪ್ರಯತ್ನ ಮಾಡಲಿಕ್ಕೆ ಹೋಗಬಾರ್ದು. ಅದು ತಿನ್ನುವ ಕ್ರಮ ಬೇರೆ ಇದೆ, ಕೆಲವೊಂದು ಬೇರೆ ರೀತಿ ತಿನ್ನಬೇಕು. ಸಮಾನ ವಿಷಯ ಚ ಉಪಸಂಹಾರ ನತು ಸೋ ಅರೋದಿತ್ಯಾದೀನ. ದೇವರುಗಳು ಉಪಸಂಹಾರ ಮಾಡಬೇಕಾದ್ರೆ ಹುಷಾರಾಗಿರಿ, ಸೋರೋದಿ ಅಂತ ಬರುತ್ತೆ. ಸರಿಯಾಗಿ ಅರ್ಥ ಮಾಡ್ಕೋಬೇಕಾದ್ರೆ
ಅವರ ಹತ್ರು ಅಂತ ಬರುತ್ತೆ. ರುದ್ರದೇವರು ಹೇಳಿದ ಮಾತದು. ಎಲ್ಲ ವಿಷಯ ದೇವ್ರನ್ನ ಹೇಳೋದ್ರಿಂದ ವಿಷ್ಣುವು ಹತ್ತ ಅಂತ ಅರ್ಥ ಮಾಡ್ಕೋಬಾರ್ದು ಮತ್ತೆ. ಯಾಕೆ ದೋಷ ದೂರ ಅಂತ ಹೇಳಿಬಿಟ್ಟಿದೆ ಈಗಾಗಲೇ. ಯಾವ ವಿರೋಧಕ್ಕೆ ಬರೋದ್ರಿಂದ ಅದನ್ನ ಹೇಗೆ ಅನ್ವಯ ಮಾಡಬೇಕಂದ್ರೆ ಗುಣಪೂರ್ಣತ್ವ ಪರವಾಗಿ ಅನ್ವಯ ಮಾಡಬೇಕು. ಇದು ಸಮನ್ವಯ. ಇದು ಅರ್ಥ ಆಯ್ತಾ? ಇವತ್ತು ಕೂಟ್ ಮಾಡಬೇಕಾದ್ರೆ ಯಾವ್ಯಾವುದೋ ಸೇರಿಸ್ಬಿಡೋದಿಲ್ಲ. ಯಾವ್ದು ಸೇರಿಸ್ತಾರೆ? ಒಂದೋ ಸೇರಿಸ್ತಾರೆ ಹೊರತು ಯಾವ್ಯಾವುದೋ ಸೇರಿಸಕ್ಕೆ ಹೋಗ್ಬಾರ್ದು. ಅದು ವೆರಿ ಇಂಪಾರ್ಟೆಂಟ್. ಅದು ರುದ್ರದೇವರಿಗೆ ಅರ್ಥ ಮಾಡ್ಬೇಕಾದ್ರೆ ಆ ಅರ್ಥ ಮಾಡಬೇಕು. ವಿಷ್ಣು ಪರ ಮಾಡಿದ ಮುಖ್ಯಾರ್ಥ ಏನಂತ ಮಾಡಬೇಕು? ಆತ ಅರ್ಥ ಅಂತ ಅರ್ಥ ಮಾಡೋಕ್ಕೆ ಹೋಗಬಾರ್ದು. ಯಾಕಂದ್ರೆ ಕೊಡೋದಿಲ್ಲ, ಗುಣಪೂರ್ಣ ವಿರೋಧ ಬರುತ್ತೆ. ಅದರಿಂದ ಮಾಡಿಕೊಡು. ಗುಣೈರಪಿ ನತುಪಾಸ್ಯೋ ಯೇ ಪೂರ್ಣತ್ವ ವಿರೋಧಿನಃ. ಅದಕ್ಕೆ ಪೂರ್ಣತ್ವಕ್ಕೆ ವಿರೋಧ ಬರತಕ್ಕಂಥ ಯಾವ ಗುಣವನ್ನು ದೇವರಲ್ಲಿ ಉಪಾಸನೆ ಮಾಡಿಕೊಡೋದು ಅಂದರೆ ಇದೆ ಅಂತ ತಿಳ್ಕೊಬಾರ್ದು ಅಂತ ಅರ್ಥ. ಅದಕ್ಕೆ ಜನ ಏನು ಮಾಡ್ತಾ ಬಿಡೋದಲ್ಲ, ರಾಮದೇವರು ಹತ್ತರು ದೇವರು. ಹೌದು, ದೇವರು ಅವತಾರ ಮಾಡಿದ್ದಾನೆ, ಪಾಪ ಅವನಿಗೂ ಆ ವರ್ಕ್ ಆಗಿಬಿಟ್ಟಿದೆ, ಹತ್ತು ಬಿಟ್ಟರು. ಯಾಕೆ ಇರೋದು ಹಾಗಿದೆಯಲ್ಲ, ನಮಗಾಗಿಲ್ವಾ? ರಾಂಗ್, ಎಲ್ಲ ರಾಂಗ್ ಎಕ್ಸಾಂಪಲ್ಸು ರಾಂಗ್. ಹಾಗೆ ಮಾಡೋದು. ದೇವರು ಮಾಡಿದ, ದೇವರ ದೋಷ ಇಲ್ಲ, ಯಾಕೆ ಮಾಡಿದ ಮುಂದಿನ ಪ್ರಶ್ನೆ ಅಷ್ಟೇ ಹೊರತು ಏನು ಮಾಡಬಾರ್ದು. ಎರಡು ಉತ್ತರಕ್ಕೆ, ಒಂದು ಜನಕ್ಕೆ ತೋರ್ಸಕ್ಕೆ ಮಾಡ್ದ, ಇನ್ನೊಂದು ಉತ್ತರ ಏನೋ ಹಸಿರು ಮೋಹನಕ್ಕೆ ಮಾಡ್ದ ಮತ್ತೊಂದು. ಆ ಉತ್ತರ ಹೇಳಬೇಕೇ ಹೊರತು ಏನಂತ ಹೇಳಬಾರ್ದು, ಕಂಡವ್ರಿಗೆಲ್ಲ ಹಾಗೆ ಹೇಳಬಾರ್ದು. ದೇವರಿಗೆ ಹಾಗೆ ಹೇಳಬೇಕು. ಯಾರಿಗೆ ಗುಣಗಳಿದೆ ಅವರಿಗೆ ಮಾತ್ರ ಹೇಳಬೇಕು. ಉಳಿದವ್ರಿಗೆಲ್ಲ ಏನು ಮಾಡಬಾರ್ದು, ಅಪ್ಲಿಕಬಲ್ ಅಲ್ಲ. ಗೊತ್ತಾಯ್ತಾ? ಇವತ್ತು ಚೆಕ್ಕಿಂಗ್ ಬಂದ, ಟಿಕೆಟ್ ತೊಗೊಂಡಿದ್ದೆ, ಅದಕ್ಕೆ ಕೇಳಿದ್ರೆ ಅವನೇ ಟಿಕೆಟ್ ತೊಗೋತಾನೆ. ಗೊತ್ತಾಯ್ತಾ? ಆದರೆ ಉಳಿದವ್ರಿಗೆ ಕೇಳಬೇಕಲ್ಲ, ಅದು ಕಾಮನ್ ಸೆನ್ಸ್. ಅದಕ್ಕೆ ಇಲ್ಲ ಕಾಮನ್ ಸೆನ್ಸ್ ಉಪಯೋಗಿಸ್ತೀವಿ ನಾವೀಗ, ದೇವ್ರಿಗೆ ಮಾತ್ರ ಉಪಯೋಗಿಸೋದೇ ಇಲ್ಲ. ದೇವ್ರು ನಮ್ಮಂತೆ ತಿಳ್ಕೊಬಿಡ್ತಾರೆ. ಹಾಗೆ ಮಾಡಬಾರ್ದು. ದೇವ್ರಿಗೆ ಟಿಕೆಟ್ ತೊಗೊಂಡೇ ಹತ್ತಬೇಕು ಅಂತ ಹೇಳಿದ್ರೆ ಅರ್ಥ ಇಲ್ಲ. ಅನ್ಯಥಾತ್ಮಂ ಶಬ್ದಾತಿಥಿ ಅನ್ನೋದು ಅದೇ ಉಪಸಂಹಾರ ಮಾಡೋದು. ಅಂದರೆ ಉಪಾಸನೆಗೆ ಉಪಸಂಹಾರ ಅಂತ ಕರೆಯೋದು. ಉಪಸಂಹಾರನ ಒಂದು ವಿಷಯ ಕೊನೆ ಮುಗಿಸ್ಬೇಕಪ್ಪ. ಈಗ ಏನಂತ ಮುಗಿಸ್ಬೇಕು? ಕೊಟ್ಟ ವಿಷಯ ಉಪಸಂಹಾರ ಮಾಡಬೇಕು. ಯಾವ್ಯಾವುದೋ ಮಾಡ್ಲಿಕ್ಕೆ ಹೋಗಬಾರ್ದು. ಗೊತ್ತಾಯ್ತು? ಇದು ದೇವ್ರ ಬಗ್ಗೆ ಮಾಡ್ಬೇಕಾದ್ರೆ ಸರ್ವಗುಣ ಪೂರ್ಣತ್ವನೇ ಹೇಳಬೇಕು. ಕೊನೆಗೆ ಆನಂದ ಪೂರ್ಣ ನಿಲ್ಲಿಸಬಾರ್ದು. ಆನಂದಾದಿ ಅನಂತಾನಂದ ಗುಣ ಪರಿಪೂರ್ಣ ಅಂತಲೇ ಹೇಳಬೇಕು. ದೋಷದು ಹೇಳಬೇಕಾದ್ರೆ ಅಶೇಷ ದೋಷವರ್ಜಿತ ಅಂತಲೇ ಹೇಳಿದ್ರು. ಮತ್ತು ಏನೇ ಅವೆರಡು ಎಂದೂ ಮರಿಬಾರ್ದು. ಸೊ ಆಚಾರ್ಯ ಮೊದಲ ಶ್ಲೋಕ ಇದೆಯಲ್ಲ, ನಾರಾಯಣ ಎಷ್ಟು ಉಪಾಸನ ಪಾದ ಅರ್ಥ ಹೇಳ್ತಾ ಇದೆ. ಅದೇ ರೀತಿ ಎಲ್ಲ ಇಡೀ ಬ್ರಹ್ಮಸೂತ್ರ ಒಟ್ಟು ಸಾರ ಅಲ್ಲಿ ಬರಬೇಕು. ಆ ರೀತಿ ಬರೆದಿದ್ದಾರೆ. ಅದು ಭಾಳ ಆಶ್ಚರ್ಯ. ಅದು ಮಾಡೋ ವೆರಿ ಸಿಂಪಲ್ ಶ್ಲೋಕ. ಒಂದು ಡಿಫಿಕಲ್ಟ್ ಬಣಿಮಂಜರಿಗಿಂತ ಸುಲಭ. ಅದು ಬಿಗಿನರ್ಸಿಗೆ ಕೂಡ ಸುಲಭವಾಗಿ ಅರ್ಥ ಆಗುತ್ತೆ. ಅದು ನೋಡ್ತಾ ಅವ್ರು ಏನಾಗುತ್ತೆ, ಅದು ಸುವರ್ಣ ಇದ್ದಾಗೆ. ಒಂದು ಇಷ್ಟನ್ನು ಯಾರು ಚಿನ್ನ ಬೇಕಾದ್ರೆ ಹಿಡ್ಕೋಬೋದು. ಅಷ್ಟು ನೀವು ಅದೇ ಅಷ್ಟು ಚಿನ್ನದ ವ್ಯಾಲ್ಯೂ ಕಬ್ಬಿಣ ಇಟ್ಕೊಬಿಟ್ಟು ಹಿಡ್ಕೊಳಕ್ಕಾಗೋದಿಲ್ಲ. ಅದು ವಾಲ್ಯೂಮ್ ಜಾಸ್ತಿ, ವ್ಯಾಲ್ಯೂ ಕಡಿಮೆ. ಇದು ವಾಲ್ಯೂಮ್ ಕಡಿಮೆ, ವ್ಯಾಲ್ಯೂ ಜಾಸ್ತಿ. ಅದಕ್ಕೆ ವರ್ಣಗಳು ಪ್ರತ್ಯಕ್ಷರ ಪ್ರತಿಪದಕ್ಕೆ ಅನ್ವಯ ಮಾಡಬೇಕು. ಓಂ ಅನ್ಯಥಾತ್ವಂ ಶಬ್ದಾದಿತಿ ಚೇನ್ನ ಅವಿಶೇಷಾತ್ವಂ ಆತ್ಮೇತ್ಯೇವೋಪಾಸೀತ ಇತಿ ಶಬ್ದಾತ್ ಉಪಸಂಹಾರಸ್ಯ ಅನ್ಯಥಾತ್ವವಿತಿ ಚೇನ್ನ ಏತೇ ಗುಣ ನೋಪಾಸ್ಯ ಇತಿ ವಿಶೇಷವಚನ ಅಭಾವಾತ್. ಮತ್ತೆ ಪ್ರಶ್ನೆ ಕೇಳ್ತಾರೆ. ಈಗ ನೋಡಿ, ಆತ್ಮ ಅಂತ ಉಪಾಸನೆ ಮಾಡಿ ಅಂತ ಕೆಲವು ಕಡೆ ಬಂದಿಲ್ವ? ಈಗ ಅಷ್ಟೇ ಮಾಡ್ತೀವಿ ಅಂತ ಕೇಳಿದರೆ ಹಾಗೆ ತಿಳ್ಕೊಬಾರ್ದು. ಉಪಲಕ್ಷಣ ತಗೋಬೇಕಲ್ಲ. ಆತ್ಮ ಇತ್ಯಾದಿ ಸೇರಿಸ್ಕೊಂಡು ಹೇಳಬೇಕು ಹೊರತೇನು ಹೇಳಬಾರ್ದು, ಬರೀ ಆತ್ಮ ಅಂತ ಹೇಳಬಾರ್ದು. ಅದಕ್ಕೆ ಹೇಳ್ತಾರೆ. ಯಾಕೆ ಇರೋದೇ ಹಾಗೆ. ಏತೆ ಗುಣ ಉಪಾಸ್ಯ ಇತಿ ವಿಶೇಷ ವಚನಾಭಾವಾತ್. ಇದನ್ನು ಮಾತ್ರ ಉಪಾಸನೆ ಮಾಡಬೇಕು. ಸಿಲೆಬಸ್ ಹಾಕಿದ ಮೇಲೆ ಇದನ್ನು ಮಾತ್ರ ಓದಬೇಕು ಅನ್ನೋ ಅರ್ಥ ಇಲ್ಲ. ಸಿಲೆಬಸ್ ಯಾಕೆ ಸೇರಿಸಿದ್ರೆ ಹಾಗೆ? ಸಿಲೆಬಸ್ ಅಂತ ಕೊಟ್ಟ ಮೇಲೆ ಅಷ್ಟು ಓದಬೇಕು ಅಂತ ಅರ್ಥ. ಸರ್ ಇದು ಓದ್ಬೋದು. ಏಕಾಸಿ ಏನು ತಿಂದು ಊಟ ಮಾಡ್ಬೋದು ಅಂತಾಗುತ್ತೆ. ಏನು ತಿಂದು ಉಪವಾಸ ಮಾಡ್ಬೋದು. ಏನು ತಿಂದರೂ ಉಪವಾಸ ಆಗೋದಿಲ್ಲ. ಮತ್ತು ಉಪಾಸನೆ ಹಾಗೇನೆ. ಯಾವ ಗುಣ ದೇವರಿಲ್ಲ ಅಂತೇಳಿ ಉಪಾಸನೆ ಆಗೋದಿಲ್ಲ. ಯಾವ ದೋಷ ಇದೆ ಅಂದರೆ ಉಪಾಸನೆ ಆಗೋದಿಲ್ಲ. ಗೊತ್ತಾಯ್ತಾ? ಅದು ಯಾವಾಗಲೂ ತಲೆಯಲ್ಲಿ ಕೂತಿರ್ಬೇಕು. ಸರ್ವದೋಷ ದೂರ. ಇದೊಂದು ದೋಷ ಇದೆ ಅಂತ ಹೇಳಿ ಇಂದ್ರಾದಿ ದೇವತೆಗಳಿಗೆ ಇದು ಒಂದು ತಪ್ಪಿದೆ ಹೇಳಿದ ಒಪ್ಪಬೇಕಾದ್ರೆ ದೇವರಿಗೆ ಅರ್ಥ ಮಾಡ್ಲಿಕ್ಕೆ ಹೋಗಬಾರ್ದು. ಅದು ಬೇರೆ. ಅದು ನಾಲ್ಕು ಮಾಡ್ತೀರಿ, ಬಟ್ ಎಲ್ಲ ಗುಣ ದೇವರು ಅದು ಮರಿಬಾರ್ದು. ಇದೆ ಎಲ್ಲ ಈ ಗುಣದಲ್ಲಿ ಬರುತ್ತೆ. ಆ ವಿಚಾರ ಬೇರೆ. ಬಟ್ ಉತ್ತರ ಹೇಳೋಕೆ ಏನಂತ ಹೇಳಿ, ದೇವ್ರು ಎಷ್ಟು ಗುಣ ಪೂರ್ಣಪ್ಪ, ಸತ್ಯ 4 ಕೊಡ ಅಂತ ಹೇಳಬಾರ್ದು. ನೀವು 4 ಮಾಡಿದ್ದೀರಿ ಕರೆಕ್ಟು. ಏನು ಹೇಳಬಾರ್ದು ನೀವು ಅದನ್ನು? 4 ಉಪಾಸನೆ ಮಾಡೋ ಅಂತ ಹೇಳಬಾರ್ದು. ಎಲ್ಲ ಮಾಡಬೇಕು. ಆ 4ರಲ್ಲಿ ಎಲ್ಲ ಇದೆ, ಅದನ್ನು ತಿಳ್ಕೊಳ್ಳಿ ನೀವು. ಅದು ಮೀನ್ಸ್ ಸರ್ವಗುಣ ಪೂರ್ಣತ್ವ ಅಂತ. ಪ್ರತಿಯೊಂದು ಕೂಡ ಇದೆ ಅಂತ. ಸಾರು ಸರಿಯಾಗಿದೆ ಏನರ್ಥ? ಉಪ್ಪು ಖಾರ ಪ್ರತಿಯೊಂದು ಸರಿ ಇದೆ ಅಂತ ಅರ್ಥ. ಒಂದೊಂದೇ ಸರಿ ಇದ್ಬಿಟ್ಟು ಸರಿ ಇಲ್ಲ ಅಂತ ಆಗ್ಬಿಡುತ್ತೆ ಆಮೇಲೆ. ಆ ರೀತಿ ಸಚ್ಚಿದಾನಂದ ಆತ್ಮೇತಿ ಸಚ್ಚಿದಾನಂದ ಆತ್ಮೇತಿ ತಲೆಯಲ್ಲಿ ಬರಬೇಕಾದ್ರೆ ಉದಾಹರಣೆ ನಮ್ಮದೇ ರಾಮಾಯಣ ಹೇಳ್ತಾನೆ ಅಂತ ತಿಳ್ಕೊಂಬೋಣ. ರಾಮನ ವಿಷಯ ಗುಣಗಳನ್ನ ಕೃಷ್ಣಗೆ ಅಪ್ಲೈ ಮಾಡೋಕ್ಕೆ ಬರದೇ ಹೋಗ್ಬಿಟ್ರೆ ಅವ್ರ ಅರ್ಥ ಆಗಿಲ್ಲ ಅಂತ ಅರ್ಥ. ಕೃಷ್ಣನ ಗುಣ ದೇವರಿಗೂ ಅಪ್ಲೈ ಮಾಡಬೇಕಾದಲ್ಲ, ಇಲ್ಲ ಅರ್ಥ ಆಗಿಲ್ಲ ಅಂತ ಅರ್ಥ. ಇಲ್ಲಿ ಮಾಡಕ್ಕೆ ಬರೋದು ಬಿಡೋದು ಬೇರೆ. ಅರ್ಥ ಇದೆ ಅಂತ ಹೇಳಲೇಬೇಕದು.
ಗೊತ್ತಾಯ್ತಾ? ಅದು ದೊಡ್ಡದು. ಇಲ್ಲಿ 2 ಗುಣ ಹೇಳಿದ್ರು. ಹಾಂ, ಸಚ್ಚಿದಾನಂದ ಆತ್ಮೇತಿ ಮನುಷ್ಯಹಿ ಅಂತ ಅಣುಭಾಷೆ. ಸಚ್ಚಿದಾನಂದ 4 ಗುಣ ಹೇಳಿದ್ರು. ಅದು ವಿಷಯ ಬೇರೆ. ಅದು ಓಹೋ ಹೇಳಲಿಲ್ಲ. ಈಗ ಋಗ್ವೇದ ಮಾತ್ರ ಓದಬೇಕು, ಶಕ್ತಿ ಇಲ್ಲದವರಿಗೆ. ಉಳಿದವರಿಗೆಲ್ಲ ಏನದು ಬಡಿಸೋದು ಬಡಿಸಿಬಿಡ್ಬೇಕು. ನೀವು ಅದ್ರ ಬಗ್ಗೆ ಮಾತಾಡೋಂಗಿಲ್ಲ. ಮೊದಲೇನು ಹೇಳಿದ್ದೆಲ್ಲ ಮಾಡಬೇಕು, ಅಡುಗೆನ ಮಾಡಿದ್ದೆಲ್ಲ ಬಡಿಸ್ಬೇಕು. ಇವ್ರು ತಿನ್ನೋದು ಮಾತ್ರ ಅವನ ಚಾಯ್ಸ್. ಅದಕ್ಕೆ ಅವನು ಮಾಡೋದು ಇಷ್ಟು, ಬಡಿಸೋದು ಮಾತ್ರ ಇಷ್ಟು, ಹಾಗೆ ಮನೆಗೆ ಹೋಗಿದ್ದು ಇಷ್ಟು ಅಂತ ಹೇಳ್ಬಿಡ್ತಾರೆ. ಅಷ್ಟು ಬಡಿಸ್ಬೇಕು. ಅದಕ್ಕೆ ನಮ್ಗೆ ಗೊತ್ತಿರಲಿ ಬಿಟ್ಟು ಎಲ್ಲ ಅವನು ಬೇಡ ಅಂದ ಹೇಳ್ಬೇಕಾದ್ರೆ ಅವನಿಗೆ ಬಡಿಸಿಲ್ಲ ಅಂತ ಹೇಳಬಾರ್ದು. ಎಲ್ಲ ಬಡಿಸಿದೆ, ಅವ್ನು ಬೇಡ, ಅವ್ನು ಬಿಟ್ಟಿದ್ದಾನೆ ಅಷ್ಟೇ. ಗೊತ್ತಾಯ್ತಾ? ಆ ರೀತಿ ಹೇಳಬೇಕು. ಅರ್ಥ ಆಯ್ತು? ಸರ್ವ ಶಬ್ದ ಉಪಾಸನೆ ಸ್ವಲ್ಪ ಸರಿಯಾಗಿ ಕ್ಲಾರಿಟಿ ಇರಬೇಕು. ನಾವು ತಿಳ್ಕೊಳ್ಳೋದಂದ್ರೆ ಸರ್ವಗುಣಪೂರ್ಣತ್ವ ಅಂದರೆ ಏನು, ಸರ್ವಗುಣ ತಿಳ್ಕೊಳ್ಳೋಕ್ಕಾಗತ್ತಾ? ಆ ಪ್ರಶ್ನೆ ಇಲ್ಲ. ಸರ್ವಗುಣಪೂರ್ಣತ್ವ ಕಾನ್ಸೆಪ್ಟ್ ತಿಳ್ಕೊಬೇಕು. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಈಗ ಡಾಕ್ಟ್ರ್ ಔಷಧಿ ಕೊಡ್ತಾರೆ, ನಿಮ್ಮ ರೋಗ ಮಾತ್ರ ಹೇಳಿ ತೊಗೋಬೇಕು, ಇರೋ ಔಷಧಿ ಎಲ್ಲ ಕೊಟ್ಟು ತೊಗೊಳ್ಬಾರ್ದು. ಆದರೆ ಎಲ್ಲ ಗೊತ್ತೇ ಔಷಧಿಯಲ್ಲೆಲ್ಲ ಇದೆ. ಅದು ಇಲ್ಲರೂ ಬೇಕಾದ್ರೆ ಶಾಪೇ ಆಗೋದಿಲ್ಲ. ಅದು ಆಗ್ಬೇಕಾದ್ರೆ ಎಲ್ಲ ಇರಬೇಕು. ಆದರೆ ನಾವು ತೊಗೋಬೇಕಾದ್ರೆ ಮಾತ್ರ ನಮ್ಗೆ ಬೇಕಾದ್ರೆ ಮಾತ್ರ ತೊಗೋಬೇಕು. ನಮ್ಮ ಯೋಗ್ಯತೆ ಇರೋದು ಮಾತ್ರ ಉಪಾಸನೆ ಮಾಡಬೇಕು, ಎಲ್ಲ ಮಾಡಬಾರ್ದು. ಗೊತ್ತಾಯ್ತಾ? ಇವತ್ತು ಹೇಳಿದ್ನಲ್ಲ, ಉತ್ಸವ ಕಾಲಕ್ಕೆ ಹೇಳೋ ಚಿಂತನೆಯೇ ಬೇರೆ, ಶ್ರಾದ್ದ ಪಕ್ಷಕ್ಕೆ ಹೇಳೋ ಚಿಂತನೆಯೇ ಬೇರೆ. ಜನಾರ್ದನ ವಾಸ ಅಲ್ಲಿ ಇಲ್ಲಿ ಹಾಗೆ ಹೇಳಬಾರ್ದು. ದೇವರಲ್ಲಿ ವ್ಯತ್ಯಾಸ ಇಲ್ಲ, ನಮಗೆ ವಿಧಿ ಮಾಡಿದ್ದಾರೆ. ಇಲ್ಲಿ ಹೇಳ್ಬೇಕಾದ್ರೆ ಲಕ್ಷ್ಮೀನಾರಾಯಣ ಹಾಗೆಲ್ಲ ಪದ ಉಪಯೋಗಿಸ್ಬೇಕು, ಅಲ್ಲಿ ಜನಾರ್ದನ ರೂಪ ಉಪಯೋಗಿಸ್ಬೇಕು. ಅದು ವಿಶೇಷ. ಅಲ್ಲಿ ಅದು ಬೇರೆ, ಇದು ಬೇರೆ. ಸರ್ವಗುಣಪೂರ್ಣತ್ವ ಅನ್ನೋದು ಯಾವ ಕಾಲಕ್ಕೂ ಮರಿಬಾರ್ದು. ಅದು ಚಿಕ್ಕವರಿದ್ದೀವಿ, ಆದ್ದರಿಂದ 4 ಗುಣಪೂರ್ಣ. 4 ಗುಣ ಮಾಡಿ ನೀನು 4 ಗುಣ ಅಂತ ಹೇಳಬೇಡ. ಮಿನಿಮಮ್ 4. ಆಮೇಲೆ ಹೋಗ್ಬೇಕಾದ್ರೂ ಕೂಡ ಇನ್ನೂ ಊಟ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅವನು ಅವನು ಶುಗರ್ ಅವನಿಗೆ ಪಾಪ. ಏನೇನು ಬಡಿಸಿದ್ರು ಅಂದರೆ ಎಲ್ಲ ಬಡಿಸಿರು ಅಂತಾನು ಪಾಪ. ಇದು ಬಿಟ್ಟು ಬಡಿಸಿರು ಅಂತ ಹೇಳೋದಿಲ್ಲ. ನಾನು ತಿನ್ನಲಿಲ್ಲ ಅಷ್ಟೇ, ಅದು ವಿಷಯ ಬೇರೆ. ನಾನು ತಿನ್ನಲಿಲ್ಲ, ಬಟ್ ಬಡಿಸಿದ್ದು ಎಲ್ಲ ಬಡಿಸಿದ್ರು. ಹೇಳಬೇಕಿಲ್ಲ ಅದನ್ನು. ಇದ್ರ ಇವನು ತಿನ್ನಕ್ಕೆ ಬರಲ್ದ ಅವ್ರು ಹಾಕೇ ಇಲ್ಲ ಅಂತ ಹೇಳಿಬಿಟ್ರೆ ನನ್ನ ದೋಷ ಅಷ್ಟೇ. ಅರ್ಥ ಆಯ್ತಾ? ನೀವು ಸರಿಯಾಗಿ ಅರ್ಥ ಮಾಡ್ಕೊತ ಹೋಗ್ಬೇಕಲ್ಲ. ಯಾರೂ ಕೂಡ ಬಡಿಸೋರಿಗಾಗಲಿ ಇವರಿಗಾಗಲಿ ಏನು ಮಾಡೋ ಅಧಿಕಾರ ಇಲ್ಲ. ಇವನು ಕೇಳೋದು ಕೇಳಿಬಿಡ್ಬೇಕು, ಅವ್ನು ಬೇಡ ಅಂದರೆ ಬಿಡಬೇಕಷ್ಟೇ. ಅವ್ನು ಬೇಡ ಅನ್ಬೋದು ಅಂತ ಇವನ ಮುಂದೆ ಬಿಡಬಾರ್ದು. ಆಯಿತಾ? ಹೇಳಬಾರ್ದು. ಅಲ್ಲಿ ಗೊತ್ತಾಯ್ತಾ? ಇಲ್ಲ, ಅಲ್ಲಿ ಮಾನುಷಹಿ ಅಂತ ಪ್ರಯೋಗ ಇದೆ. ಅದಕ್ಕೇನೆ ಮನುಷ್ಯರು ಅಷ್ಟು ಮಾತ್ರ ತಿಂತಾರೆ. ಅಷ್ಟು ಹೇಳಿದ್ರು ಕೂಡ ಸಮುದ್ರ ಸ್ನಾನ ಇದೆ. ನೀವು ಮನೆಯಲ್ಲಿ ಮಾಡೋ ಸ್ನಾನಕ್ಕಿಂತ ಕಡಿಮೆನೇ ಮಾಡ್ತೀರಲ್ಲಿ, 1 ನಿಮಿಷಕ್ಕೆ ಎದ್ದು ಬಂದುಬಿಡ್ತೀರಿ. ಆದರೂ ಸಮುದ್ರ ಸ್ನಾನ ಐತೆ ಅಂತ ಹೇಳ್ತೀರಾ? ಇಲ್ಲ, ಆ ರೀತಿ ಅಷ್ಟೇ ಹೊರತು ಇದು ಈ ರೀತಿ ಅರ್ಥ ಅಲ್ಲ. ಸಮುದ್ರ ಅಂತ ಒಪ್ಪಬೇಕು. ಅದು ನಾವು ಸ್ನಾನ ಮಾಡಿದ್ದು ಮಾತ್ರ ಎಷ್ಟು? 1 ಮುಳುಗು. ಅದು ನಾವು ಮುಳುಗಿಲ್ಲ, ಅದೇ ಮುಣಿಸಿ ಹೋಗಿದೆ ಅಷ್ಟೇ. ಅಲ್ಲಿ ಹೋಗ್ಲಿಕ್ಕಾಗತ್ತೆ ಅವ್ರ ಕೈಲೇ? ಅಲ್ಲಿವರೆಗೆ ಪೂರ್ತಿ ಮೇಲೆ ಹೋಗಿಬಿಡುತ್ತೆ. ಆ ನೀರಿದೆ ಅಂತ ಅಲ್ಲಿ ಹೋಗಿಬಿಟ್ರೆ ಅಲ್ಲಿ ದಾಟ್ಕೊಂಡು ಅಲ್ಲಿ ಹೋಗಿರೋದು, ಹೋಗ್ತಾ ಹೇಳ್ಕೊಂಡೇ ಹೋಗ್ಬಿಡುತ್ತೆ. ಅದೇ ನಮ್ಮ ಮೇಲೆ ಬಿಡೋದು ಅಷ್ಟೇ. ಆದ್ರೆ ಆಗಿದ್ದೇನು 2 ಅಲೆ ಸ್ನಾನ ಎಲ್ಲ ಹೇಳ್ತಾರೆ. 1 ಅಲೆ ಸ್ನಾನ 2 ಅಲೆ ಸ್ನಾನ ಮಾಡಿದೆ ಯಾರು ಹೇಳೋದಿಲ್ಲ. ಏನಂತ ಹೇಳ್ತಾರೆ? ಸಮುದ್ರ ಸ್ನಾನ ಮಾಡಿದೆ ಅಷ್ಟೇ. ಸಮುದ್ರ ಮಾಡಬೇಕಾದ್ರೆ 4 ಅಲೆ ಸ್ನಾನ ಮಾಡ್ತೀವಿ ಅಂತ ಮಾಡೋದಿಲ್ಲ. ಸಮುದ್ರ ಸ್ನಾನ ಬಹಂಕರಿಷ್ಯ ಅಂತಲೇ ಮಾಡೋದು. ಆ ರೀತಿ ಅದಕ್ಕೆ ಎಲ್ಲ ಗುಣಪೂರ್ಣತ್ವ ಉಪಾಸನೆ ಮಾಡ್ತೀನಿ ಅಂತ ಹೇಳಬೇಕು. ಅದು ಸ್ಪೆಷಲ್, ಇದು ಜನರಲ್ ಸರ್ವಗುಣಪೂರ್ಣತ್ವ ಎಲ್ಲರೂ ಮಾಡಬೇಕು. ಸ್ಪೆಷಲ್ ಎಷ್ಟು ಮಾಡಬೇಕು? ಓದಿದ್ದಾನೆ ಅಷ್ಟು ಮುಗಿದೋಯ್ತು, ವಿದ್ಯಾವಂತ ಅಷ್ಟೇ. ಯಾವ ವಿದ್ಯಾವಂತ ಪ್ರಸಂಗ ಬಂದಾಗ ಹೇಳಬೇಕು, ಉಳಿದಂತೆ ಹೇಳಬೇಕಾದ ಕಾರಣ ಇಲ್ಲ. ಅದೇ ಓಂ ಸಂಜ್ಞಾತಃ ಇವೆಲ್ಲ ಕ್ಲಾರಿಟಿ ತುಂಬ ಮುಖ್ಯ. ಅದು ಉಪಾಸನೆ ಒಳಗೆ. ಯಾತಕ್ಕೆ ಅಂದರೆ ಏನು ಬಿಡಬಹುದು ಅಂತ ಯೋಚನೆ ಮಾಡ್ತಾ ಕೂತಿರ್ತೀವಿ. ಅಲ್ಲ ಬಿಟ್ಟಾಗಿಬಿಟ್ಟಿದೆ. ನಾವು ಹರಿಕಥಾರ ಮಾತ್ರ ಓದ್ತೀವಿ ಕೆಲವರು, ನಾವು ಸುಧಾ ಮಾತ್ರ ಓದ್ತೀವಿ ಕೆಲವರು ಏನೂ ಓದೋದಿಲ್ಲ. ಆ ಗುಂಪು ಭಕ್ತಿ ಮಾಡ್ತೀವಿ, ಏನೂ ಓದೋದಿಲ್ಲ, ಭಕ್ತಿ ಮಾಡ್ತೀವಿ ಅಂತ. ಇವೆಲ್ಲ ತಪ್ಪದು. ಎಲ್ಲ ಓದಲೇಬೇಕು. ಅಷ್ಟು ಓದಿಲ್ಲ ಎಚ್ಚರ ನಮಗಿರಬೇಕು. ನಾವು ಓದಿರೋದಿಷ್ಟೇ. ನಾವು ಆ್ಯಕ್ಚುಲಿ ಎಲ್ಲ ಓದಬೇಕು, ಒಪ್ಪಬೇಕಂದ್ರೆ ಸಿಲೆಬಸ್ ಪ್ರಕಾರ. ನಮ್ಮ ಸಿಲೆಬಸ್ ಪ್ರಕಾರ ಯಾವುದಕ್ಕೂ ವಿನಾಯಿತಿ ಇಲ್ಲ. ಆಸಕ್ತಿ ಇದ್ದರೆ ಅವ್ರ ಹಣೆ ಬರ ಅಷ್ಟು. ಪುಣ್ಯನೂ ಕಡಿಮೆ ಆಗುತ್ತೆ, ನ್ಯಾಚುರಲ್ ಎಲ್ಲ ಕಡಿಮೆ ಆಗುತ್ತೆ. ಅದೇ ಕಡಿಮೆ ಮಾಡ್ಕೊಂಡ್ಬಿಟ್ಟು ಉಪಾಸನೆ ಮಾಡೋ ಚಾನ್ಸೇ ಇಲ್ಲ ಅವರು. ಓಂ ನವ ಪ್ರಕರಣ ಭೇದಾತ್ ಪರೋವರಿಯಸ್ವಾದಿವತ್ ಪ್ರಕರಣ ಭೇದಾತ್ ನೌಪಸಂಹಾರ ಕಾರ್ಯ ಪರೋವರಿಯಸ್ವಾದಿಷು ತಾವದೇವ ಹಿ ಉಕ್ತಂ. ಅದಕ್ಕೆ ಹೇಳ್ತಾರೆ, ಎಲ್ಲೆಲ್ಲಿ ಏನೇನು ಹೇಳಬೇಕು ಅದನ್ನು. ನಮ್ಮ ಫ್ರೆಂಡ್ ಇದ್ದಾನೆ, ಅವನು ಆತ್ಮೀಯ ಸ್ನೇಹಿತ, ಅವನು ಡಾಕ್ಟ್ರು ಆಗಿದ್ದಾನೆ. ತೋರಿಸ್ಬೇಕಾದ್ರೆ ಡಾಕ್ಟ್ರೇ ನೋಡಿ ಏನಾಗಿದೆ, ಅಲ್ಲಿ ಡಾಕ್ಟ್ರೇ ಅಂತ ಹೆಸರು ಹೇಳೋದಿಲ್ಲ. ಉಳಿದಂತೆ ಡಾಕ್ಟ್ರು ಅಂತ ಹೇಳೋದಿಲ್ಲ, ಹೆಸರು ಹೇಳ್ತಾರೆ. ಯಾತಕ್ಕೆ? ಆ ಪ್ರಸಂಗ ಇದೆ. ಅವನು ಎಲ್ಲ ತಿಳಿದ್ರು ಅವೆಲ್ಲ ನಿಜನೇ, ಪ್ರಸಂಗ ತಕ್ಕಂತೆ ಹೇಳಬೇಕಾದ್ರೆ. ಆದರೆ ಇಲ್ಲ ಅಂತ ತಿಳ್ಕೊಳಕ್ಕೆ ಹೋಗಬಾರ್ದು, ಅದು ತಪ್ಪು, ಅದು ದೋಷ. ಆ ಕ್ಲಾರಿಟಿ ತುಂಬ ಮುಖ್ಯ. ಓಂ ಸಂಜ್ಞಾತಸ್ತೆ ತದುಕ್ತಮಸ್ತಿ ತದಪಿ ಪ್ರಕರಣ ಭೇದಾನ್ನಾಯ್ತಲ್ಲ. ಸರ್ವವಿದ್ಯಾ ಮುಕ್ತ್ವಾ ಸೋಹಂ ನಾಮವಿದೇವಾಸ್ಮಿ ನಾತ್ಮವಿದ್ ಇತಿ ವಚನಾತ್ ಸರ್ವಸ್ಯ ಬ್ರಹ್ಮನಾಮತ್ವಾತ್ ತದುಪಸಂಹಾರ ಕಾರ್ಯ.
ಕೆಲವೊಂದು ಮಾತ್ರ ಏನು ಮಾಡಬೇಕು ಅಂದರೆ ಸರ್ವಶಬ್ದ ವಾಚ್ಯತ್ವ, ಸರ್ವಗುಣಪೂರ್ಣತ್ವ, ಅನಂತ ಇವೆಲ್ಲ ಜನರಲ್ಲಿ ಎಲ್ಲ ಗೊತ್ತಿರಲೇಬೇಕು. ಸರ್ವಶಬ್ದ ವಾಚ್ಯತ್ವ ನಾವು ಹೇಳಬಾರ್ದು, ಯಾಕಂದ್ರೆ ಸಾಮಾನ್ಯವಾಗಿ ಬರೋದಿಲ್ಲ ಆದ್ದರಿಂದ ಹೇಳಬಾರ್ದು ಅಂತ ಹೇಳಬಾರ್ದು. ಸರ್ವಶಬ್ದ ವಾಚ್ಯತ್ವ ಇದ್ದೇ ಇದೆ. ನಮಗೆ ಅನ್ವಯ ಮಾಡಿ ನಮಗೆ ಶಕ್ತಿ ಇಲ್ಲ, ತಿಳಿದವ್ರು ಮಾಡ್ತಾರೆ. ಬಟ್ ಆ್ಯಸ್ ಎ ರೂಲ್ ಏನಾದ್ರು ಸಮುದ್ರ ಸೇರುತ್ತೆ ನದಿ, ಅಲ್ಲಿ ಹೋಗಿ ನೋಡ್ಕೊಂಬಂದಿಲ್ಲ ನಾವೇನೋ, ಸಮುದ್ರ ಸಂಗಮಕ್ಕೆ ಹೋಗಿ ಸ್ನಾನ ಮಾಡಿಲ್ಲ. ಒಂದು ನಮಗೆ ಗೊತ್ತು, ನೀರು ಹರಿತಾ ಇದ್ರೆ ಏನರ್ಥ, ಸೇರಲೇಬೇಕು. ಇಂಥ ವಿವೇಕ ಎಲ್ರಿಗೂ ಇರಲೇಬೇಕು, ಗೊತ್ತಾಯ್ತು. ಅದಕ್ಕೆ ಹೇಳಿದ್ದು ಆಕಾಶಾತ್ ಪತಿತಂ ತೋಯಂ ಹೇಳಿದ್ರಲ್ಲ, ಅದು ಉಪಾಸನಾ ಪಾದದ ಅರ್ಥ ಅದು, ಗೊತ್ತಾಯ್ತಾ. ನಾವು ಎಷ್ಟು ಮಾಡ್ತೀವೋ ಎಷ್ಟು ಬಿಡ್ತೀವೋ ಬೇರೆ ಮಾತು. ಎಷ್ಟು ಹೇಳಬೇಕು ದೇವರು ಕೂಡ ಹೇಳುತ್ತೆ. ಕ್ಲಾರಿಟಿ ನೀವು ತಿಳ್ಕೊಂಡಿರ್ಬೇಕಾದ್ರೆ ಅದು ನಿಶ್ಚಿತ, ಅದ್ರ ಬಗ್ಗೆ ಡೌಟೇ ಇಲ್ಲ. ಇವತ್ತು ಕರೆಂಟ್ ಶಾಕ್ ಹೊಡಿಸ್ಕೊಂಡಿದ್ದೀರಾ ಕೇಳಬೇಕಾಗಿಲ್ಲ, ಅದು ಹೊಡಿಸ್ಕೊಂಡದನ್ನು ಹೇಳ್ಬೋದು, ಹೊಡಿಸ್ಕೊಂಡು ಹೇಳ್ಬೋದು. ಮತ್ತು ಕರೆಂಟ್ಗೆ ಆ ಶಕ್ತಿ ಇದೆ ಅಷ್ಟೇ, ಅದನ್ನು ಒಪ್ಪಲೇಬೇಕಾದ್ರೆ. ಹಾಗೆ ಹೇಳ್ತಾರಪ್ಪ ನಾವು ನೋಡಿಲ್ಲ ಅಂತ ಯಾರು ಹೇಳೋದಿಲ್ಲ, ಹೊಡೆದೇ ಹೊಡಿತೆ ಅಂತ ಹೇಳ್ತಾರೆ, ಬಿಡೋದಿಲ್ಲ. ನಾಮ, ಅದಕ್ಕೆ ಎಲ್ಲ ನಾಮಗಳು ಭಗವಂತನ ನಾಮಗಳು ಗುಣಪೂರ್ಣ ಎಂದೂ ಮುಚ್ಚಿಡ್ಲಿಕ್ಕೆ ಬರೋದಿಲ್ಲ. ಅದು ಉಪಾಸನೆ ಆಗೋದಿಲ್ಲ. ಆಗ ನಮ್ಮ ಪ್ರಕಾರ ಬ್ರಹ್ಮಸೂತ್ರ ಮಾತ್ರ ದೇವರು ಹೇಳುತ್ತೆ, ಹಾಗೆಲ್ಲ ಹೇಳಬಾರ್ದು. ನಾವು ಓದಿದ್ರೆ ಅದು ಒಂದೇ ಆದ್ದರಿಂದ ಅಂತ ಹೇಳಬಾರ್ದು, ಪ್ರತಿಯೊಂದು ಹೇಳುತ್ತೆ. ಅದು ತಿಳುವಳಿಕೆ, ಜನರಲ್ ತಿಳುವಳಿಕೆ ಯಾವಾಗಲೂ ಇರಬೇಕು. ನಾಮತ್ವ ಸರ್ವವಿದ್ಯಾನಾಂ ಗುಣಾನಾಂ ಉಪಸಂಹೃತಿ ಕಾರ್ಯೈವ ಬ್ರಹ್ಮಣಿವರೇ ನಾತ್ರ ಕಾರ್ಯ ವಿಚಾರಣ ಇತ್ತೀಚ ಬ್ರಹ್ಮತರಿಕೆ. ಇನ್ನೊಂದು ಅರ್ಥ ತಿಳ್ಕೊಂಡ್ರೆ, ಯಾರೋ ಒಬ್ಬರು ಬಂದರು, ಇವರಲ್ಲಿ ಬಲ ಇದೆಯೇನಪ್ಪ, ಇದೆ ಅಷ್ಟೇ, ನಾ ಕೇಳಿ ಹೇಳ್ತೀರಿ ಅಂತ ಹೇಳಬಾರ್ದು. ಯಾಕೆ, ಸರ್ವಗುಣಪೂರ್ಣತ್ವ ಹೇಳಿದ ಮೇಲೆ ಏನಾಗಿದೆ, ಅದು ಇದೆ ಅಷ್ಟೇ. ವೆರಿ ಗುಡ್, ನನ್ನ ಮರಿಬಾರ್ದು ಅದನ್ನು. ನಿಮ್ಮ ದೇವರಲ್ಲಿ ಯಾವುದೋ ಒಂದು ಗುಣ ಇದೆ, ಅಣುವಾಗ ಬಲ್ಲ ಮಹತ್ವ ಹೇಳ್ತೆ, ಹೌದಿದೆ. ಈಗ ದೇವರಲ್ಲಿ ಸರ್ವಗುಣೋಪಪತ್ತಿ ಇದೆ. ಸಾಮಾನ್ಯವಾಗಿ ನಂಬಿ ಬರದೇ ಇರಬಹುದು, ಬಟ್ ದೇವರಲ್ಲಿಗೆ ಇದೆ ಅಷ್ಟೇ. ಇದು ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ, ಅಂಗಡಿಯಲ್ಲಿ ಏನಿದೆ, ಪಾಯ್ಸನ್ ಇದೆಯಾ, ಪಾಯ್ಸನ್ ಇದೆ, ಕುಡಿಬೇಕು ಅಂತ ಅರ್ಥ ಅಲ್ಲ, ಪಾಯ್ಸನ್ ಇದೆ ಅಂಗಡಿ. ಹಾಗೆ ದೇವರಲ್ಲಿ ಏನಿದೆ, ದೋಷ ನಿಯಾಮಕತ್ವ ಇದೆ, ದೋಷ ಇಲ್ಲ. ಆ ಪಾಯ್ಸನ್ ಇಟ್ಕೊಂಡು ನೀರು ಕುಡಿ ಅಂತ ಹೇಳ್ಬಾರ್ದು, ಇಟ್ಕೊಂಡು ಕುಡಿಬೇಕಾಗಿಲ್ಲ, ದೋಷ ನಿಯಾಮಕತ್ವ ಇದೆ, ಗೊತ್ತಾಯ್ತಾ. ಅದು ವಿಷಯ ಕೆಲಸ ಮಾಡುತ್ತೆ, ಇಲ್ಲ ಕುಡಿದು ಹೇಳ್ತೀಯ ಅಂತ ಹೇಳಿದರೆ ಇಲ್ಲ, ಲಕ್ಷಣ ಇರೋದು ಹಾಗೇ ಅದು. ಅವ್ರಿಗೆ ಉಪಾಸನೆ ಮಾಡಬೇಕಾಗಿಲ್ಲ. ಅಂದರೆ ಅರ್ಥ ಏನದಕ್ಕೆ, ದೋಷ ದೂರತ್ವ ಜನರೆಲ್ಲ ಒಪ್ಪಲೇಬೇಕು, ಗುಣಪೂರ್ಣತ್ವ ಒಪ್ಪಲೇಬೇಕು. ಅದು ಸ್ಪೆಸಿಫಿಕ್ಕಾಗಿ ಕೇಳಿದಾಗ ನಮಗೆ ಹೇಳಕ್ಕೆ ಬರದೆ ಹೋದ್ರೆ ಒಂದು ಉತ್ತರ ಗ್ಯಾರಂಟಿ. ಏನದು, ಗುಣ ಅಂದರೆ ಇದೆ, ದೋಷ ಅಂದರೆ ಇಲ್ಲ. ಕಣ್ಣು ಮುಚ್ಕೊಂಡು ಹೇಳೋದು. ಯಾವುದೋ ಒಂದು ಕೇಳ್ತಾರೆ, ದೇವರು ಇರುವೆ ಆಗ್ತಾನ ಅಂತ ಕೇಳಿದರೆ ನಿನ್ನ ಪ್ರಶ್ನೆ ಏನಪ್ಪ, ಇರುವೆ ಆಗ ಶಕ್ತಿ ಇದೆಯಿಲ್ಲ ಅಂತ ಕೇಳ್ತೀಯೋ, ಅಥವಾ ಇರುವೆ ತರನೇ ಬರುತ್ತೆ ಅಂತ ಕೇಳ್ತೀಯೋ. ಪರಮಾತ್ಮ ಇರುವೆಯಾಗಿ ಕೂಡ ಏನು ಮಾಡಬಲ್ಲ, ಅನಂತ ಗುಣ ತೋರು. ಆ ರೀತಿ ಹೇಳಿದರೆ ಓಕೆ ಇದೆ. ಅದು ಇರುವೆಯಾಗಿ ಮರ್ತು ಬಿಡ್ತಾನೋ, ಅದಿಲ್ಲ ದೇವರಿಗೆ. ಅರ್ಥ ಆಯ್ತಾ. ದೋಷ ಇದೆ. ಮತ್ಸ್ಯನಾಗಿ ತೋರಿಸಿದ್ದಾನೆ, ಚಿಕ್ಕ ಮೀನಾಗಿ ತೋರಿಸಿದ್ದಾನೆ, ದೊಡ್ಡ ಮೀನಾಗಿ ತೋರಿಸಿದ್ದಾನೆ, ಅದಿದೆ. ಇರುವೆ ಆಕಾರ ತೊಗೊಳ್ತಾನೆ ಅಂತ ತೊಗೊಳಕ್ಕೆ ಬರೋದು. ಆದರೆ ಏನು ಕಳ್ಕೊಳ್ಳೋದಿಲ್ಲ ಅದರಲ್ಲಿ, ಇರುವೆ ಗುಣ ಮಾತ್ರ ಬರೋದಿಲ್ಲ ದೇವರಿಗೆ. ಇರುವೆ ಗುಣ ಮಾತ್ರ. ದೇವರು ಇರುವೆ ಆದರೆ ಎಲ್ಲ ಗುಣಗಳು ಮತ್ತೆ ಇದೆ. ಅದು ಸರ್ವಗುಣೋಪಸಂಹಾರ ಅಂತರಾಗಿ. ಏನು ತಿಳ್ಕೊಂಡ್ರು, ನರಸಿಂಹನಿಗೆ ಬರೀ ಮನುಷ್ಯ ರೂಪ ಇಲ್ಲ, ಇವನಿಗೆ ಇದಿಲ್ಲ ಅಲ್ಲ, ಎಲ್ಲ ರೂಪಗಳು ಇದೆ ಪರಮಾತ್ಮ. ಅದಕ್ಕೆ ಒಂದು ರೂಪದ ಅನಂತ ರೂಪವು ಅಂತ ಹೇಳ್ತಾರೆ. ಅದೆಲ್ಲ ಪದ ಓದ್ದ ನಮಗೆ ಯಾತಕ್ಕೆ ಹೇಳಿದ್ರು ಅರ್ಥ ಆಗುತ್ತೆ, ಗೊತ್ತಾಯ್ತಾ. ಇದು ಮುಖ್ಯ. ಅದು ನಾಳೆ ಅಲ್ಲಿಗೆ ಅಧಿಕರಣ ಮುಗಿಯುತ್ತೆ. ನಾಮವಾಯೇತ ಬ್ರಹ್ಮಣಃ ಸರ್ವವಿದ್ಯಾ ತಸ್ಮಾದೇಕಃ ಸರ್ವಗುಣೈರ್ವಿಚಿತ್ಯ ಇತಿ ಕೌಂಡಿನ್ಯ ಶ್ರುತೌ ಇತಿ ಸುಪಸಂಹಾರಾಧಿಕರಣಂ. ಅಷ್ಟು ಮುಗಿತು. ಅಲ್ಲಿಗೆ ನಾಳೆ ದಿವಸ ಮುಂದಿನ